2024ರ ಮಹಾಸಮರಕ್ಕೆ ಕೇಸರಿ ಪಡೆ ರಣಕಹಳೆ ಮೊಳಗಿಸ್ತಾ ಇದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿಯ ಎರಡನೇ ಪಟ್ಟಿ ಪ್ರಕಟ ಆಗಿದೆ. ರಾಜ್ಯದ ಮೊದಲ ಪಟ್ಟಿಯಲ್ಲಿ 20 ಕ್ಷೇತ್ರಗಳ ಹೆಸರು ಘೋಷಣೆಯಾಗಿದ್ದು, ಕರ್ನಾಟಕದ ಹಲವು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. 28 ಕ್ಷೇತ್ರಗಳಲ್ಲಿ 20 ಕ್ಷೇತ್ರಗಳಿಗೆ ಹೆಸರು ಘೋಷಿಸಿದೆ ಬಿಜೆಪಿ. ಇಪ್ಪತ್ತು ಕ್ಷೇತ್ರಗಳಲ್ಲಿ 5 ಕ್ಷೇತ್ರಕ್ಕೆ ಹೊಸ ಮುಖಗಳ ಎಂಟ್ರಿ ಆಗಿದೆ. ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಯಿಂದ ಹೊಸ ಪ್ರಯೋಗ ಆಗಿದೆ. ಅಳದು ತೂಗಿ ಟಿಕೆಟ್ ಘೋಷಣೆ ಮಾಡಿದೆ ಬಿಜೆಪಿ. 25+ ಟಾರ್ಗೆಟ್ ಗುರಿ ಮುಟ್ಟೋದಕ್ಕೆ ಸೇನಾನಿಗಳನ್ನ ರೆಡಿ ಮಾಡಿಕೊಂಡಿದೆ ಬಿಜೆಪಿ. ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಯಿಂದ ಹೊಸ ಪ್ರಯೋಗ. ಅಳೆದು ತೂಗಿ ಟಿಕೆಟ್ ಫೈನಲ್ ಮಾಡಲಾಗಿದೆ. ರಾಜ್ಯದ ಹಲವು ಬಿಜೆಪಿ ನಾಯಕರು ಲಿಸ್ಟ್ ಅನೌನ್ಸ್ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನಾಯಕರು ಅನ್ನೋದನ್ನ ನೋಡ್ಕೊಂಡು ಬನ್ನಿ. ವ್ಯಕ್ತಿ ರಾಷ್ಟ್ರದ ವರಿಷ್ಠ ಒಂದು ಸಂದೇಶಕ್ಕೆ ತಲೆಬಾಗಿದ್ರೆ ಬರ್ತಕ್ಕಂಥ ಯಾವುದೇ ಸಂಕಷ್ಟಗಳು ಕೂಡ ಕಾಲ್ಪನಿಕ ಅನ್ನೋದನ್ನು ಭಾರತೀಯ ಜನತಾ ಪಕ್ಷದ ನಮ್ಮ ನೇತಾರರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು, ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು, ನಡ್ಡಾ ಅವರು ತೋರಿಸಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೀನಿ. ಸರ್, ಜೆ.ಸಿ. ಮಾಧುಸ್ವಾಮಿ ಅವರು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಹೊರಗಡೆ ಅವ್ರನ್ನ ನಾವು ಒಪ್ಪಲ್ಲ ಅಂತೇಳಿ. ಅವೆಲ್ಲವೂ ಕೂಡ ಗೌಣ. ಮಾಧುಸ್ವಾಮಿ ನನ್ನ ಫ್ರೆಂಡು, ಅವರು ಹೇಳಿದ್ದಾರೆ. ಅವರು ವಿಘ್ನೇಶ್ವರ, ನಾನು ವಿನಾಯಕ ಅಂತ. ನಾನು ವಿನಾಯಕ, ವಿಘ್ನೇಶ್ವರ, ಅವರು ಸುಬ್ರಹ್ಮಣ್ಯ ಅಂತ ಹೇಳವ್ರೆ. ಒಂತಾಯಿ ಮಕ್ಕಳು ತಾನೇ ಇಬ್ಬರೇನು? ಸುಬ್ರಹ್ಮಣ್ಯ ಮತ್ತು ವಿನಾಯಕ ಯಾರು? ಅವರೇ ಹೇಳಿದ್ರು, ನಾನೇನು ಹೇಳಿದ್ದಲ್ಲ, ಅವರೇ ತಾನೇ ಹೇಳಿದ್ದು. ನಾನು ವಿನಾಯಕ, ಅವರು ಸುಬ್ರಹ್ಮಣ್ಯ, ಅವ್ರು ಸುತ್ತಾಡ್ತವ್ರೆ, ನಾನು ದೇವರ ಇಲ್ಲೇ ಕುಂತಿದ್ದೀನಿ ಅಂತ. ಆದ್ದರಿಂದ ವಿನಾಯಕ ಯಾವ್ಯಾವುದ ಸಂಕಷ್ಟಗಳು ಬಂದಾಗ ಎಲ್ಲ ಒಳ್ಳೆ ಕೆಲಸಗಳಿಗೆ ವಿಘ್ನ ನಿರೋಧಕ ಯಾರು? ವಿನಾಯಕ. ಆ ಸ್ಥಾನದಲ್ಲಿ ಅವರು ಇದ್ದಾರೆ. ಅಲ್ಲ, ಅವರೇ ನಿವಾರಣೆ ಮಾಡ್ತಾರೆ. ಅವರು ಕೂಡ ಆಕಾಂಕ್ಷಿ ಆಗಿದ್ರು. ಅಲ್ಲ, ಅವರೇ ನಿವಾರಣೆ ಮಾಡ್ತಾರೆ. ಅವರೇ ಹೇಳಿದ್ದಾರೆ, ನಾನು ವಿನಾಯಕ, ಅವ್ರು ಸುಬ್ರಹ್ಮಣ್ಯ ಅಂತ. ವಿಘ್ನ ವಿನಾಯಕ, ವರಸಿದ್ಧಿ ವಿನಾಯಕ. ಆಕಾಂಕ್ಷೆ ಆಗಿರಲಿಲ್ಲ ಅಥವಾ ಪ್ರಯತ್ನ ಕೂಡ ಮಾಡಿಲ್ಲ. ಆದರೆ ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿ ಇಲ್ಲಿ ಕೋರ್ ಕಮಿಟಿಯವರು ಅಲ್ಲಿ ರಾಷ್ಟ್ರೀಯ ನಾಯಕರ ಮುಂದೆ ತೊಗೊಂಡೋದಾಗ ಅಲ್ಲಿ ಭಾಳ ಏನು ಚರ್ಚೆ ಆಗಲಿಲ್ಲ. ಒಂದು 5-10 ನಿಮಿಷ ಚರ್ಚೆಯಲ್ಲಿ ಅಮಿತ್ ಶಾಜಿಯವರು ಬೊಮ್ಮಾಯಿಯವರು ಸ್ಪರ್ಧೆ ಮಾಡಬೇಕನ್ನುವಂಥದ್ದನ್ನು ಅವರು ವ್ಯಕ್ತಪಡಿಸಿದರು. ಅದು ದಕ್ಷಿಣ ಕನ್ನಡದಂಥ ಒಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಕ್ಕೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನನ್ನ ಆಯ್ಕೆಯಾಗಿದೆ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಋಣಿಯಾಗಿದ್ದೇನೆ. ಹಿಂದುತ್ವವೇ ನನ್ನ ಬದ್ಧತೆ ಮತ್ತು ಅಭಿವೃದ್ಧಿಯೇ ಆದ್ಯತೆ. ಹಾಗಾಗಿ ಈ 2 ಮೂಲ ಮಂತ್ರಗಳನ್ನು ಇಟ್ಕೊಂಡು ಪಾರ್ಟಿಯ ಎಲ್ಲ ಹಿರಿಯರ ಸಹಕಾರಗಳನ್ನು ಪಡೆದುಕೊಂಡು ಕಾರ್ಯಕರ್ತರ ಪ್ರೀತಿ ಆಶೀರ್ವಾದ ಅವ್ರ ಜೊತೆಗೆ ಕೆಲಸ ಮಾಡ್ತಾ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂಥ ನಮ್ಮೆಲ್ಲರ ಸಂಕಲ್ಪ ಏನಿದೆ, ಆ ಸಂಕಲ್ಪದ ಕಡೆಗೆ ನಾನೆಲ್ಲ ಕೆಲಸವನ್ನು ಮಾಡಲಿಕ್ಕಿದ್ದೇನೆ. ಇವತ್ತು ಒಂದು ಚುನಾವಣೆ ಅಂದರೆ ಒಂದು ಯುದ್ಧ ಇದ್ದಾಗೆ ಅನಿಸುತ್ತೆ. ಇದು ನಾನು ಬಯಸೋದು ಇದು ಧರ್ಮದ ಯುದ್ಧ ಆಗಲಿ ಅಂತ ಬಯಸ್ತೇನೆ. ಇದು ಒಂದು ಸಂಸ್ಕಾರದ ಯುದ್ಧ, ಧರ್ಮದ ಯುದ್ಧ ಮತ್ತು ಇದು ಒಂದು ಎಲ್ಲರನ್ನು ಕಣ್ತೆರೆಸುವಂಥ ಯುದ್ಧವಾಗಲಿ ಅಂತ ನನ್ನ ಮನಸ್ಸು. ನಾನು ಕೇವಲ ಹೃದ್ರೋಗ ತಜ್ಞನಾಗಿ ಮಾತ್ರ ಕೆಲಸ ಮಾಡಿಲ್ಲ, ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ, ಒಬ್ಬ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ, ಹಲವಾರು ಆಸ್ಪತ್ರೆಗಳನ್ನು ಕಟ್ಟುವ ಮೂಲಕ ಒಬ್ಬ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೇನೆ ಮತ್ತು ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿದ್ದೇನೆ.
ಸಾಂತ್ವನ ಹೇಳ್ತಕ್ಕಂಥ ಕೌನ್ಸಿಲರ್ ಆಗಿ ಹಲವಾರು ಪ್ರಶ್ನೆಗಳು ಬರ್ತವೆ. ಡಾಕ್ಟರ್ ಮಂಜುನಾಥ್ ಅವರು ಯಾಕೆ ರಾಜಕೀಯಕ್ಕೆ ಬಂದರು, ಕೆಲವರೆಲ್ಲ ಅಂದರೆ ನಮ್ಮ ಮೇಲೆ ತುಂಬ ಪ್ರೀತಿ ಇದ್ದಂಥವ್ರು, ತುಂಬ ಅಭಿಮಾನ ಇದ್ದಂಥವ್ರು ಅದು ಹೇಳ್ತಾರೆ. ಡಾಕ್ಟ್ರು ಏನಕ್ಕೆ ರಾಜಕೀಯ ಬೇಕಿತ್ತು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅವರು ಅವರ ಅರ್ಥದಲ್ಲಿ ಅವರು ಸರಿ ಇರ್ಬೋದು. ಅಂದರೆ ಈಗ ನಾವು ಇಲ್ಲಿ ಈ ಕ್ಷೇತ್ರದಲ್ಲಿ ತಂದಂಥ ಕ್ರಾಂತಿಕಾರಿ ಬದಲಾವಣೆಗಳು ಇದು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ತರಬಾರ್ದು? ಅದಕ್ಕೆ ಒಂದು ಭೂಮಿಕೆ ಬೇಕು, ಅದಕ್ಕೆ ಒಂದು ವೇದಿಕೆ ಬೇಕು. ಈಗಾಗಲೇ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ತಜ್ಞರುಗಳಿಗೆ, ಸಾಧಕರುಗಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈಗ ಹಲವಾರು ತಜ್ಞರಿಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರ ಸೇವೆ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾನು ಇವತ್ತು BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ತಮ್ಮೆಲ್ಲರ ಮುಂದೆ ಬರ್ತಾ ಇದ್ದೇವೆ. ಸೊ ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಅಭಿಮಾನ ನಮ್ಮೆಲ್ಲೆಲ್ಲ ಇರಲಿ. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಸೊ ಪ್ರಶಾಂತ್, ನೀವು ಕೊಟ್ಟ ಲಿಸ್ಟ್ನಲ್ಲಿ 99% ಅಕ್ಯುರೇಟ್ ಆಗಿ ಬಂದಿದೆ. ಸೊ ಸಂಭಾವ್ಯರು ಯಾರು ಅಂತ ನೀವು ಲಿಸ್ಟ್ ಮಾಡಿದ್ರಿ, ಆರಂಭದಿಂದಲೂ ಹೇಳ್ತಾ ಬಂದಿದ್ರಿ, ಅದು ಅಕ್ಯುರೇಟ್ ಆಗಿ ಬಂದಿದೆ. ಅಲ್ಲ, ಮೊದಲಿಗೆ ಒಂದು ವಿಷಯ ಹೇಳ್ಬಿಡ್ತೀನಿ. ಅನೇಕರು ಈ ಪಟ್ಟಿ ಸಂಭಾವ್ಯರು, ಅಲ್ಲಿ ಚರ್ಚೆ ಆಗಿದ ಹೆಸರುಗಳು, ಫೈನಲ್ಗೊಂಡ ಹೆಸರುಗಳು ಸಂದರ್ಭದಲ್ಲಿ ಕೆಲವರಿಗೆ ಭಾರಿ ಖುಷಿ ಆಗುತ್ತೆ, ಕೆಲವರಿಗೆ ಭಾರಿ ಬೇಸರವೂ ಕೂಡ ಆಗುತ್ತೆ. ಆ ಬೇಸರ ನಮ್ಮ ಮೇಲೆ ಆಗುತ್ತೆ. ನಾವೇ ಅಂದರೆ ನಾವು ಮೆಸೆಂಜರ್ಸ್ ಮಾತ್ರ. ನಾವೇನು ಸಭೆಯಲ್ಲಿರಲ್ಲ, ಅಥವಾ ಸಭೆಯಲ್ಲಿದ್ದವರನ್ನು ತಿಳಿದುಕೊಂಡು ಜನರಿಗೆ ಹೇಳ್ತಕ್ಕಂಥ ಕಾಯಕದಲ್ಲಿ ನಾವಿದ್ದೀವಿ. ಕೆಲವೊಂದು ಸಲ ಇಟ್ ಇಸ್ ಅ ಟಫ್ ಜಾಬ್. ಕೆಲವೊಬ್ರಿಗೆ ಬೇಸರ ಆಗುತ್ತೆ. ನಮಗೇನು ಯಾರ ಬಗ್ಗೆ, ಯಾರಿಗೆ ಟಿಕೆಟ್ ಸಿಕ್ಕ ಪ್ರೀತಿಯೂ ಇಲ್ಲ, ಯಾರಿಗೆ ಬೇಸರಕ್ಕಿಂತ ಕೆಲವೊಂದು ಸಲ ನಮ್ಮ ಜೊತೆ ತುಂಬ ಒಡನಾಟ ಇರುತ್ತೆ. ಟಿಕೆಟ್ ತಪ್ಪಿದಾಗ ಅವ್ರಿಗೆ ಬೇಸರ ಆದಾಗ ನಮಗೂ ಕೂಡ ಬೇಸರ ಆಗತ್ತೆ. ಹಾಗಾಗಿ ಅನೇಕರೇನು ತಿಳ್ಕೊಳ್ತಾರೆ, ಇಲ್ಲ ಒಂದು 5-6 ದಿನಗಳಿಂದ ಈ ಚರ್ಚೆ ನಾವು ಮಾಡ್ತಾ ಇರೋದ್ರಿಂದ ಇವತ್ತು ಹೇಳ್ತಾ ಇದ್ದೀನಿ, ಯಾವುದೇ ರಾಗ ದ್ವೇಷದಿಂದ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಸರ, ಖುಷಿಯಿಂದ ನಾವು ಈ ಕೆಲಸ ಮಾಡಲ್ಲ. ಇಟ್ ಈಸ್ ಅವರ್ ಜಾಬ್, ವಿ ಶುಡ್ ಡೂ ಇಟ್. ನಾವೊಬ್ಬ ಮೆಸೆಂಜರ್ಸ್ ಮಾತ್ರ. ಅಲ್ಲೇನು ಚರ್ಚೆ ನಡೆದಿರುತ್ತೆ ಯಥಾವತ್ತಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟಾರ್ಷನ್ ಇಲ್ಲದೆ, ಯಾಕಂದರೆ ಎಲ್ಲೋ ನಮ್ಗೆ ಬೇಕಾಗಿರ್ತಕ್ಕಂಥದ್ದಂತೇನಿರಲ್ಲ, ಇಲ್ಲದೆ ಜನರಿಗೆ ತಲುಪಿಸ್ತಕ್ಕಂಥ ಕಾಯಕದಲ್ಲಿ ನಾವಿದ್ದೀವಿ. ಅದನ್ನು 100% ಶ್ರದ್ಧೆಯಿಂದ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮೊದಲು ಹೇಳಬೇಕಾಗತ್ತೆ. ಯಾಕಂದರೆ ಒಂದು ವಾರ ನಾವು ಮಾತಾಡೋದನ್ನೇ ಅನೇಕರು, ಕೆಲವೊಬ್ಬರು ಭಾಳ ಇವ್ರಿಗೇನೋ ಬೇಕು, ಇವ್ರಿಗೇನೋ ಬೇಡ, ಆ ರೀತಿ ಇರಲ್ಲ. ಸಭೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ. ನಿನ್ನೆಯ ಪಟ್ಟಿ ಏನಿದೆ BJPಯ, ಮೊದಲು ಕಾಂಗ್ರೆಸ್ನ 7 ಜನರ ಪಟ್ಟಿ ಬಂತು. ಪ್ರಾಯಶಃ ಇವತ್ತು ಕಾಂಗ್ರೆಸ್ನ 2ನೇ ಪಟ್ಟಿ ಕೂಡ ಬಿಡುಗಡೆಗೊಳ್ಳುತ್ತೆ. BJP ತನ್ನ ಫಸ್ಟ್ ಹರ್ಡಲನ್ನು ನಿನ್ನೆ ಕ್ಲಿಯರ್ ಮಾಡಿಕೊಂಡಿದೆ. ಕೆಲವರಿಗೆ ಟಿಕೆಟನ್ನು ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದೆ. ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಿದಾಗ ಭಾವನಾ, ಜಾತೀಯ ಕ್ಷೇತ್ರಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಹಸವನ್ನು ಮಾಡಲಿಕ್ಕೆ BJP ಹೋಗಿಲ್ಲ. ಫಾರ್ ಎಕ್ಸಾಂಪಲ್ ರಮೇಶ್ ಜಿಗಜಿಣಗಿ ಬಗ್ಗೆ ಗೋವಿಂದ ಕಾರಜೋಳ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ಇತ್ತು. ಆದರೆ ರಮೇಶ್ ಜಿಗಜಿಣಗಿ ಅವ್ರಿಗೆ ಟಿಕೆಟ್ ಫೈನಲ್ ಮಾಡಲಾಗಿದೆ. ನಾಳೆ ಅವರೆಲ್ಲಾದರೂ ಸಿಟ್ಟಿಗೆದ್ರೆ ಅಂತಕ್ಕಂಥದ್ದು ಕೂಡ ಅದರ ಮುಖ್ಯ ಕಾರಣ ಆಗಿರುತ್ತೆ. ಎರಡನೇದು ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರಿನ ಬಗ್ಗೆ ಯಡಿಯೂರಪ್ಪನವ್ರದ್ದೇ ವಿರೋಧ ಇತ್ತು. ಆದರೆ ಹೈಕಮಾಂಡ್ ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಕಂಟಿನ್ಯೂ ಮಾಡಿದೆ. ಹಾವೇರಿಗೂ ಕೂಡ ಬಸವರಾಜ ಬೊಮ್ಮಾಯಿ ಟಿಕೆಟ್ ಬಗ್ಗೆ ವಿಜಯೇಂದ್ರ ಅಷ್ಟೊಂದು ಏನು ಬೊಮ್ಮಾಯಿ ಬ್ಯಾಕ್ ಮಾಡ್ತಕ್ಕಂಥವ್ರು ಇರಲಿಲ್ಲ. ಆದರೆ ಹೈಕಮಾಂಡ್ ಅಮಿತ್ ಶಾ ಬೊಮ್ಮಾಯಿ ಅವ್ರು ಕೇಳಿದ್ರಂತೆ, ಆಪ್ ठहरना चाहते हैं क्या ಅಂತಂದಾಗ ಆಪ್ ಡಿಸೈಡ್ ಕರೋ ಅನ್ನೋದನ್ನು ಇವ್ರು ಹೇಳಿದರು. ಆ ಪ್ರಕಾರವಾಗಿ ನಿನ್ನೆ ಬೆಳಿಗ್ಗೆಯಿಂದ ನಡೆದಿರ್ತಕ್ಕಂಥ ಬೆಳವಣಿಗೆಯಲ್ಲಿ CECಯಲ್ಲಿ ಈ ಹೆಸರು ಫೈನಲ್ ಆಗಿರಲಿಲ್ಲ. ಸ್ವತಃ ಬೊಮ್ಮಾಯಿ ಅವರು ನಿನ್ನೆ ಇದನ್ನು ಹೇಳಿದರು. ನಿನ್ನೆ ಬೆಳಿಗ್ಗೆ ನಡೆದಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಅಮಿತ್ ಶಾ ಅವರು ಇಲ್ಲ ನೀವೇ ನಿಂತ್ಕೋಬೇಕು ಅನ್ನೋದನ್ನು ಹೇಳಿ ಹಾವೇರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕರಡಿ ಸಂಗಣ್ಣ ಹೆಸರು ಮಾತ್ರ ಮಿಸ್ ಆಯಿತು. ಭಗವಂತ ಖೂಬಾ ಹೆಸರು ಫೈನಲ್ ಆಯಿತು. ಇಷ್ಟೆಲ್ಲ ವಿರೋಧದ ನಡುವೆಯೂ ಕೂಡ ಅನೇಕರಿಗೆ ಅಚ್ಚರಿ ತಂದಿರತಕ್ಕಂಥದ್ದು ಭಗವಂತ ಖೂಬಾರಿಗೆ ಮತ್ತೆ ಹೇಗೆ ಟಿಕೆಟ್ ಸಿಕ್ತು ಅಂತಕ್ಕಂಥದ್ದು. ನನಗನ್ಸುತ್ತೆ ಭಗವಂತ ಖೂಬಾ ಬಿಟ್ಟರೆ ಬೇರೆ ಕ್ಯಾಂಡಿಡೇಟ್ ಇಲ್ಲ ಅನ್ನೋದು ಚರ್ಚೆ ತುಂಬ ಆಗಿದೆ. ಸರಿ, ಭಗವಂತ ಖೂಬಾರನ್ನು ಬದಲಾಯಿಸಬೇಕು ಅನ್ನೋದು ನಿಜ, ಬಟ್ ಬೇರೆ ಕ್ಯಾಂಡಿಡೇಟ್ ಯಾರಿದ್ದಾರೆ ಅನ್ನೋದು ಬಂದಾಗ
ಈ ವಿರೋಧಿಗಳು ಏನು ಮಾಡಿದ್ದಾರೆ, ಖೂಬಾ ಬದಲಿಸಬೇಕು ಅನ್ನೋ ಹೋರಾಟದಲ್ಲಿ ನಿರತರಾಗಿದ್ದರೆ ಹೊರತು ಖೂಬಾ ಬಿಟ್ಟರೆ ಯಾರು ಅನ್ನೋ ಆಲ್ಟರ್ನೇಟಿವನ್ನು ಕೊಟ್ಟಿಲ್ಲ. ಕರೆಕ್ಟ್. ನೋಡಿ, ಹೋರಾಟದಲ್ಲಿ ಅದೊಂದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಆಲ್ಟರ್ನೇಟಿವನ್ನು ನೀವು ಸಜೆಸ್ಟ್ ಮಾಡದೇ ಹೋದರೆ ಯಾರು ಅಂತಕ್ಕಂಥ ಪ್ರಶ್ನೆಯಲ್ಲಿ ಭಗವಂತ ಖೂಬಾ ಪುನರಪಿ ಟಿಕೆಟ್ ಪಡೆದಿದ್ದಾರೆ. ಸಂಘಟನಾತ್ಮಕ ಹಿನ್ನೆಲೆ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಮಾತ್ರ ಬದಲಾವಣೆಗೆ ಹೈಕಮಾಂಡ್ ಮನಸ್ಸು ಮಾಡಿದೆ. ಕಾರವಾರ ಇರ್ಬೋದು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಮೈಸೂರು ಇರ್ಬೋದು. ಅಂದರೆ ಎಲ್ಲಿ ಸಂಘಟನೆ ಅಥವಾ ಮೋದಿ ಹೆಸರಿನ ಮೇಲೆ ಚುನಾವಣೆ ನಡೆಯುತ್ತೆ ಅಲ್ಲಿ ಬದಲಾವಣೆಯ ಪ್ರಯತ್ನವನ್ನು ಮಾಡಿದೆ. ನೋಡ್ಬೇಕು ಇವತ್ತು ಯಾವ್ಯಾವ ರೀತಿ ಬೆಳವಣಿಗೆಗಳು ನಡೀತವೆ. ಈಗ ಈಶ್ವರಪ್ಪ ನಿನ್ನ ರಾತ್ರಿಯೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಂತರ CT ರವಿಗೆ ಬೇಸರ ಇದ್ದೇ ಇದೆ. ಪ್ರತಾಪ್ ಸಿಂಹ ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಎಷ್ಟು ದೂರದವರೆಗೆ ಈ ಬೇಸರವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಈಗ 20 ಲಿಸ್ಟ್ ಏನು ಫೈನಲ್ ಆಗಿದೆಯಲ್ಲ, ಇಲ್ಲಿ ಸಮಸ್ಯೆ ಮಾಡಬಹುದಾದಂತಹ ಕ್ಷೇತ್ರ ಯಾವುದು? ಅಲ್ಲ, ಅಸಮಾಧಾನ ಸ್ಫೋಟ ಆಗೋದು ಅಥವಾ ಜೊತೆಗೆ ನಿಲ್ಲದೇ ಇರೋದು ಯಾವ ಕ್ಷೇತ್ರ ಅಂತ ಅನ್ಸುತ್ತೆ? ಅಲ್ಲ, ಸದ್ಯಕ್ಕೆ ಆ ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳು ಕಾಣ್ತಾ ಇಲ್ಲ. ಬಟ್ ಬೀದರ್ ಬಗ್ಗೆ ಈಗ ಪ್ರಭು ಚವ್ಹಾಣ್, ಶರಣು ಸಲ್ಗಾರ್, ಶೈಲೇಂದ್ರ ಬೆಲ್ದಾಳೆ ಮತ್ತು ಸಿದ್ದು ಪಾಟೀಲ್ ಬಹಿರಂಗವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು. ಈಗ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಕೊಟ್ಟಾಗ ಅವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯ. ಮತ್ತು ಇನ್ನೊಂದು ಇರುತ್ತೆ ಭಾವನಾ, ನೀವು ವಿಧಾನಸಭಾ ಚುನಾವಣೆಯಲ್ಲಿ ಬೇಸರ ಕೆಲಸ ಮಾಡದಂತೆ ಲೋಕಸಭಾ ಚುನಾವಣೆಯಲ್ಲಿ ಮಾಡಲ್ಲ. ಓಕೆ. ಯಾಕಂದರೆ ಲೋಕಸಭಾ ಚುನಾವಣೆ ಅದು ರಾಷ್ಟ್ರೀಯ ರಾಜಕಾರಣದ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಚುನಾವಣೆ. ಒಂದೆರಡು ಕ್ಷೇತ್ರಗಳಲ್ಲಿ ನಡಿಬೋದು, ನಾನು ಇಲ್ಲಂತ ಹೇಳಲ್ಲ. ಆದರೆ ಮತದಾರರು ನಿಮ್ಮ ಶಾಸಕರ ಮಾತು ಕೇಳಿ ಓಟ್ ಹಾಕ್ತಾರೆ ಅಂತಕ್ಕಂಥ ಸ್ಥಿತಿಗತಿ ಇರಲ್ಲ. ಅದರಲ್ಲೂ BJPಯ ಮತದಾರರು ಇವತ್ತಿನ ದಿನಗಳಲ್ಲಿ ನೋಡಿ, BJPಯ ಮತದಾರರು ಲೋಕಸಭಾ ಚುನಾವಣೆ ಬಂದಾಗ ಶಾಸಕ ಬೇಡ ಅಂತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಆ ಕಡೆ ಈ ಕಡೆ ಓಲಾಡೋದು ಅಂಥದ್ದು ಇರಲ್ಲ. ಮೋದಿ ಕಾರಣದಿಂದಲೇ ಹೆಚ್ಚು ಕಡಿಮೆ ಓಟ್ ಹಾಕ್ತಾರೆ. ಸುಮಾರು 6-7% ಹೆಚ್ಚುವರಿ ಓಟು ಮೋದಿ ಕಾರಣದಿಂದ ಕೂಡ ಪ್ರತಿ ಕ್ಷೇತ್ರದಲ್ಲಿ ಬರುತ್ತೆ. ಹಾಗಾಗಿ ನನಗನ್ಸತ್ ಭಾವನಾ, ಈ ಬೇಸರ ಎಷ್ಟು ಕೆಲಸ ಮಾಡುತ್ತೆ ನೋಡಬೇಕು. ಈಶ್ವರಪ್ಪನವರ ಬೇಸರ ಎಷ್ಟು ದೂರದವರೆಗೆ ತೆಗೆದುಕೊಂಡು ಹೋಗ್ತಾರೆ ಅದು ಕೂಡ ಭಾಳ ಇಂಪಾರ್ಟೆಂಟ್. ಈಶ್ವರಪ್ಪನವರು BJPಯನ್ನು ಕಟ್ಟಿದ ನಾಯಕರಲ್ಲಿ ಒಬ್ಬರು. ಹೀಗಾಗಿ ಅವರು ತುಂಬ ಬೇಸರಗೊಂಡಿದ್ದಾರೆ. ಅವರೇ ನಾಳೆ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಯಡಿಯೂರಪ್ಪನವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬೇಸರ ಶಿವಮೊಗ್ಗಕ್ಕೆ ಸೀಮಿತವಾಗಿರುತ್ತೋ ಅದು ಹಾವೇರಿಗೂ ಕೂಡ ಬರ್ತಾರೋ. ಆದರೆ ಬೊಮ್ಮಾಯಿ ಭಾಳ ಜಾಣತನದಿಂದ ಡೇ ಒನ್ನಿಂದ ಕಾಂತೇಶಕ್ಕೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು. ಅದನ್ನೇ ಬೊಮ್ಮಾಯಿ ಹೇಳ್ತಾರೆ, ಇಲ್ಲಪ್ಪ ನಾನು ನಿಮಗೆ ಕೂಡ ಅಂತ ಹೇಳಿದ್ದೆ, ಹೈಕಮಾಂಡ್ ನನಗೆ ಕೊಟ್ಟಿದ್ದೆ, ನಾನೇನು ಮಾಡಲಿ, ನೀವು ಇಲ್ಲಿ ಹಾವೇರಿಗೆಲ್ಲ ಭಾಳ ಬಂಡಾಯಕ್ಕೆ ಹೋಗ್ಬಿಡಿ, ನಿಮ್ಮ ಊರಲ್ಲಿ ನೋಡ್ಕೊಳ್ಳಿ ಅನ್ನೋದು. ಆದರೆ ನಿಶ್ಚಿತವಾಗಿ ಇದೆಲ್ಲವೂ ಕೂಡ ನಡೆಯುತ್ತೆ. ನೋಡ್ಬೇಕು, ಈಗ ಬೇಸರವನ್ನು ನೀವು ಆಂಟಿಸಿಪೇಟ್ ಮಾಡೋಕ್ಕಾಗಲ್ಲ. ಲೆಟ್ಸ್ ವೇಟ್ ಫಾರ್ ಟುಡೇ. ಸಂಜೆವರೆಗೆ ಏನೇನು ಬೇಸರಗಳು ಹೊರಬರುತ್ತೆ ಅಂತ. ಈಗ ಒಂದು ಚಿಕ್ಕ ಬ್ರೇಕ್ನ ನಂತರ BJP ರಿಲೀಸ್ ಮಾಡಿರೋ ಪಟ್ಟಿಯಲ್ಲಿ 9 ಕ್ಷೇತ್ರಗಳಲ್ಲಿ ಟಿಕೆಟ್ ಬದಲಾವಣೆ ಮಾಡಿದೆ BJP. ಅದರ ಹಿನ್ನೆಲೆ ಏನು, ಜೊತೆಗೆ ಅದರ ಇಫೆಕ್ಟ್ ಏನಿರುತ್ತೆ ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.